ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲ ನನ್ನ ಆತ್ಮೀಯ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಆತ್ಮೀಯ ಸ್ವಾಗತ. ಸೊ ಇವತ್ತೊಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಅದರಲ್ಲಿ ಪ್ರಮುಖವಾಗಿ ಇದೀಗ ತಾನೇ ಹೊಸದಾಗಿ ಸ್ಪರ್ಧಾ ಲೋಕಕ್ಕೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸ್ಪರ್ಧಾ ಬಳಗಕ್ಕೋಸ್ಕರ ಈ ಒಂದು ವಿಡಿಯೋ. ಸಾಮಾನ್ಯವಾಗಿ ಎಲ್ಲರೂ ಕೂಡ PUC ಯನ್ನು ಮುಗಿಸ್ತಾರ, ತದನಂತರ ಪದವಿಯನ್ನು ಮುಗಿಸ್ತಾರ. ಕೆಲವರಿಗೆ ಯಾವ ಬೇಸಿಕ್ ಮೇಲೆ ಯಾವ ಹುದ್ದೆಗೆ ನಾವು ಅಪ್ಲಿಕೇಶನ್ ಅನ್ನ ಹಾಕಬೇಕು, ಮತ್ತೆ ನಾವು ಯಾವ ಪರೀಕ್ಷೆಯನ್ನು ಬರ್ಲಿಕ್ಕೆ ಎಲಿಜಿಬಲ್ ಇರ್ತೀವಿ, ಈ ವಿಚಾರಗಳ ಬಗ್ಗೆ ಸಾಕಷ್ಟು ಗೊಂದಲಗಳಿರ್ತಾವ ಮತ್ತೆ ಅವ್ರಿಗೆ ಒಂದಷ್ಟು ಐಡಿಯಾಸ್ಗಳು ಕೂಡ ಇರೋದಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋದೊಳಗ ನಾವು ನಿಮ್ಮ PUC ಮುಗಿಸಿರಂದ್ರ ಯಾವ್ಯಾವ ನೋಟಿಫಿಕೇಶನ್ ಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು, ಯಾವ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು, ಮತ್ತೆ ಯಾವ್ಯಾವ ಪರೀಕ್ಷೆಗಳನ್ನ ನೀವು ಬರೀಬಹುದು, ಮತ್ತೆ ಆ ಪರೀಕ್ಷೆಯನ್ನ ಯಾವ್ಯಾವ ಪ್ರಾಧಿಕಾರಗಳು ನಡೆಸ್ತಾವ. ಓಕೆ, ಸೊ ಈ ಎಲ್ಲಾ ವಿಚಾರಗಳನ್ನ ಸರಳವಾಗಿ ನಿಮ್ಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಈಗ ಆಲ್ರೆಡಿ ಸ್ಪರ್ಧಾ ಲೋಕದೊಳಗ ಸಾಕಷ್ಟು ಏನು ಅನುಭವ ಇರ್ತಕ್ಕಂಥವ್ರಿಗೆ ನೋ ಪ್ರಾಬ್ಲಮ್. ಸೊ ಇಲ್ಲಿ ಹೊಸದಾಗಿ ಲಕ್ಷಾಂತರ ಮಂದಿ ಬರ್ತಿರ್ತಾರೆ. ಓಕೆ, ಸೊ ಈ ಸ್ಪರ್ಧಾ ಲೋಕ ಎನ್ನುವಂಥದ್ದು ಇದೇ ಒಂದು ಜಗತ್ತಿದ್ದಂಗ. ಓಕೆ, ಸೊ ಇದರ ಹಾಳಾಗಲವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿ ಬರ್ತದೆ. ಕ್ಲಿಯರ್? ಎಸ್. ಸೊ ನನ್ನ ಆಡಿಯೋ ವಿಡಿಯೋ ನಿಮಗೆ ಕ್ಲಿಯರ್ ಕೇಳ್ತಾ ಇದೆ ಅನ್ನೋದಾದ್ರೆ ಒಂದು ಬಾರಿ ಎಸ್ ಅಂತ ಹೇಳಿ ಕಮೆಂಟ್ಸ್ ಅನ್ನು ಮಾಡಿ, ಮತ್ತೆ ವಿಡಿಯೋನ ಕೊನೆ ತನಕ ನೋಡಿ. ಸ್ವಲ್ಪ ನೋಡೋದು, ಮಧ್ಯದೊಳಗ ಕಮೆಂಟ್ಸ್ ಮಾಡೋದು ಹಿಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಆಯ್ತಾ? ಸೊ ನಾನು ಏನ್ ಹೇಳ್ತಿದ್ದೇನೆ ಮಾಹಿತಿಯನ್ನ ಅದನ್ನ ಕೇಳ್ಕೊಂಡು ಆಮೇಲೆ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ಸ್ ಮಾಡಿ, ರೈಟ್? ಸೊ ಇಲ್ಲಿ ಮೊದಲನೇದಾಗಿ ನಾವೀಗ ಸ್ಪರ್ಧಾ ಜಗತ್ತು ಅಂತ ಹೇಳಿ ತೆಗೆದುಕೊಂಡಾಗ ನಮಗಿದು ನೀವೇನು ದ್ವಿತೀಯ PUC ಯನ್ನ ಮುಗಿಸ್ತೀರಿ, ಇಲ್ಲಿಂದಾನೇ ಆರಂಭ ಆಗ್ತದೆ. ಏನು ದ್ವಿತೀಯ PUC ಅನ್ನುವಂತ ಹಂತದಿಂದಾನೇ ಆರಂಭ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸರ್, ಈಗ ದ್ವಿತೀಯ PUC ಮುಗಿಸಾಯ್ತು, ಮತ್ತೆ ಪದವಿಯನ್ನ ಮುಗಿಸ್ತೀರಿ. ಪದವಿಯನ್ನು ಮುಗಿಸಿದ್ಮೇಲೆ ಇತರೆ ಬೇರೆ ಬೇರೆ ಇಲಾಖೆಗಳೊಳಗ ನೇಮಕಾತಿ ಪರೀಕ್ಷೆಗಳಿಗೆ ನೋಟಿಫಿಕೇಶನ್ ಮಾಡ್ತಾನ. ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ನೋಡುವ. ಸರ್, ಈಗ ಮೊದಲಿಗೆ ದ್ವಿತೀಯ PUC ಯನ್ನ ನಾವು ಮುಗಿಸಿವಿ ಸರ. ದ್ವಿತೀಯ PUC ಬೇಸಿಕ್ ಮೇಲೆ ಯಾವ್ದಾವ್ದು ಕಾಲ್ಫರ್ ಆಗ್ತಾವ, ಯಾವ್ದಾವ್ದಕ್ಕೆ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇದ್ದೀವಿ. ನೋಡಿ, ದ್ವಿತೀಯ PUC ಮೇಲೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಬರೀಬಹುದು. ಓಕೆ, ಸೊ ಪೊಲೀಸ್ ಕಾನ್ಸ್ಟೇಬಲ್ ಒಳಗ KSRP, CRD, AR ಎಲ್ಲ ಬರ್ತಾವ. ಓಕೆ, ಮತ್ತೆ SDA ಬರೀಬಹುದು. ಅದೇ ರೀತಿ ಏನು VAO, ಗ್ರಾಮ ಆಡಳಿತಾಧಿಕಾರಿ ಅಂತ ನಾವೇನು ಕರಿತಾ ಹೋಗ್ತೀವಿ, ಇದನ್ನು ಕೂಡ ನೀವು ಬರೀಲಿಕ್ಕೆ ಎಲಿಜಿಬಲ್ ಇರ್ತೀರಿ. ಯಾವುದು? ದ್ವಿತೀಯ PUC ಆಧಾರದ ಮೇಲೆ. ಸೊ ಅದೇ ರೀತಿ ಪದವಿಯನ್ನ ಮುಗಿಸಿರಿ ನೀವು ಅನ್ನೋದಾದ್ರ ನೀವು ನೋಡಿ PDO ನೇಮಕಾತಿ ಪರೀಕ್ಷೆಯನ್ನು ಬರೀಬಹುದು, ಮತ್ತೆ PSI ಬರೀತೀರಿ, KS ಬರೀತೀರಿ. ಹೌದಾ? ಸೊ KS ಬರೀತೀರಿ. ಮತ್ತ ಏನು UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, IAS, IPS ಮತ್ತೆ IFS ಈ ಹುದ್ದೆಗಳು ಏನ್ ನಡೆಸ್ತಾವ, ಕೇಂದ್ರ ಲೋಕಸೇವಾ ಆಯೋಗ, ಈ ಪರೀಕ್ಷೆಗಳನ್ನು ಬರೀಲಿಕ್ಕೆ ನೀವು ಎಲಿಜಿಬಲ್ ಇರ್ತೀರಿ. ಪದವಿ ಮುಗ್ದಿತ್ತಂದ್ರೆ ಸಾಕಾಗ್ತದ, ರೈಟ್? ಸೊ ಇನ್ನ ಅದೇ ರೀತಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಗಳಾಗಿರ್ಬೋದು, ಅದು KE ಆಗಿರ್ಬೋದು ಮತ್ತೆ KPSC ಆಗಿರ್ಬೋದು, ಡಿಗ್ರಿ ಬೇಸಿಕ್ ಮೇಲೆ ಸಾಕಷ್ಟು ನೋಟಿಫಿಕೇಶನ್ ಗಳನ್ನ ಮಾಡ್ತಾ ಹೋಗ್ತಾರೆ. ಅದ್ರೊಳಗೆ PDO ಆಗಿರ್ಬೋದು, PSI ಆಗಿರ್ಬೋದು, KS ಆಗಿರ್ಬೋದು, FDA ಆಗಿರ್ಬೋದು, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಹೇಳಿ ಕರಿತೀವಲ್ಲ, ಈ ಹುದ್ದೆಗಳಿರ್ಬೋದು. ಇವೆಲ್ಲವೂ ಕೂಡ ಪ್ರಮುಖವಾಗಿ ಪದವಿಯ ಒಂದು ಆಧಾರವಾಗಿ ಇಟ್ಕೊಂಡು ನೋಟಿಫಿಕೇಶನ್ ಗಳನ್ನ ಮಾಡ್ತಾ ಹೋಗ್ತಾರೆ. ಕ್ಲಿಯರ್? ಸೊ ಮತ್ತೆ ಅದೇ ರೀತಿ ಈಗ HSTR, GPSTR ಅನ್ನ ಬರೀತೀರಿ. ಸೊ HSTR, GPSTR ಬರೀಲಿಕ್ಕೆ ನೀವು ಏನು ನಿಮಗ ಒಂದು ಪ್ರತ್ಯೇಕವಾದ ಪದವಿ ಬೇಕಾಗಿರ್ತದ. ಸೊ ಅದನ್ನ ನಾವು B.Ed ಅಂತ ಹೇಳಿ ಕರಿತಾ ಹೋಗ್ತೀವಿ. ಬ್ಯಾಚುಲರ್ ಆಫ್ ಎಜುಕೇಶನ್ ಅಂತ ಹೇಳಿ ಕರಿತಾ ಹೋಗ್ತೀವಿ, B.Ed ಮತ್ತೆ D.Ed ಅಂತ ಹೇಳಿ ಕರೀತಾರ. ಸೊ ಈ ಎರಡರೊಳಗ ಒಂದಿರ್ಬೇಕು ನಿಮ್ಗ. ಯಾವುದಕ್ಕೆ? ನೀವು ಶಿಕ್ಷಕರ ಹುದ್ದೆಗಳಿಗೆ ಸ್ಪೆಷಲ್ ಆಗಿ ವಿಶೇಷವಾಗಿ ಪರೀಕ್ಷೆಯನ್ನ ಬರೀತಿರಂದ್ರೆ ಇದನ್ನ ಶಿಕ್ಷಣ ಇಲಾಖೆಗಳು ಒಂದು ಪರೀಕ್ಷೆಯನ್ನ ನಡೆಸ್ತಾ ಹೋಗ್ತಾವ. ಓಕೆ, ಸೊ ಬಟ್ ಇನ್ನು ಉಳಿದಂತೆ ಈ ಒಂದು ದ್ವಿತೀಯ PUC ಆಧಾರದ ಮೇಲೆ ಮತ್ತೆ ಪದವಿಯ ಆಧಾರದ ಮೇಲೆ ಏನು ನೇಮಕಾತಿ ಪರೀಕ್ಷೆಗಳನ್ನ ನಡೆಸ್ತಕ್ಕಂಥವ್ರು ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತದ. ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎನ್ನುವಂತ ನಡೆಸ್ತದೆ, KEA ಅಂತ ಹೇಳಿ ಕರಿತೀವಿ. ಸೊ ಕೆಲವೊಂದು ಹುದ್ದೆಗಳಿಗೆ ಏನ್ ಮಾಡ್ತದೆ, KPSC ನೋಟಿಫಿಕೇಶನ್ ಅನ್ನ ಹೊರಡಿಸ್ತದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇನ್ನ ಪೊಲೀಸ್ ಇಲಾಖೆಯದ್ದು ಅದ್ರ ನೋಡಿ, ಬಾರಿ PSI ನೇಮಕಾತಿ ಪರೀಕ್ಷೆಯನ್ನ KEA ನಡೆಸಿತ್ತು. ಬಟ್ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ ನೋಟಿಫಿಕೇಶನ್ ಅನ್ನು ಹೊರಡಿಸ್ತಕ್ಕಂಥದ್ದು ಪೊಲೀಸ್ ಇಲಾಖೆನೇ ಅಧಿಕೃತವಾಗಿ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿ ಸಂಪೂರ್ಣ ಪರೀಕ್ಷೆಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತದೆ. ಇಲ್ಲಿ ಯಾವುದೇ ಪ್ರಾಧಿಕಾರಗಳು ಮಧ್ಯದೊಳಗೆ ಬರುವಂಗಿಲ್ಲ. ಕ್ಲಿಯರ್? ಸೊ ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಾಗಿರ್ಬೇಕು. ಮತ್ತೆ ಸರ ಇದನ್ನ ಬಿಟ್ಟು ನಾವ್ ಇನ್ನೂ ಕೂಡ ಈಗ ಉದಾಹರಣೆಗೆ ಕೆಲವರು ನಾನು ಸರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು, ಹೌದಾ? ಸೊ ಮತ್ತೆ ಕೆಲವರು ನಾನು ಬೇರೆ ಬೇರೆ ಇಲಾಖೆಯೊಳಗೆ ವರ್ಕ್ ಮಾಡ್ಬೇಕು. ಸೊ ಇಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೀವು ಆಯ್ಕೆ ಆಗ್ಬೇಕಂದ್ರ ನೀವು MA ಏನು ಮಾಸ್ಟರ್ ಆಫ್ ಆರ್ಟ್ಸ್ ಅಂತ ಹೇಳಿ ನಾವು ಏನು ಕರಿತಾ ಹೋಗ್ತೀವಿ, ಈ MA ಪದವಿಯ ಜೊತೆಗೆ ಇಲ್ಲಿ ನೀವು ಒಂದು ನೆಟ್ ಅಂತ ಹೇಳಿ ಕರಿತೀವಿ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಇಲ್ಲಪ್ಪ ಅಂದ್ರೆ KSET ಅಂತ ಹೇಳಿ ಕರಿತೇವೆ, KSET.
ಸೊ ಇಲ್ಲಪ್ಪ ಅಂದ್ರೆ PhD, ಡಾಕ್ಟರ್ ಆಫ್ ಫಿಲಾಸಫಿ, PhD ಇದು ಯಾವ್ದಾದ್ರು ಒಂದು ಪದವಿಯನ್ನ ನೀವು ಪಡ್ಕೊಂಡಿತ್ತಂದ್ರ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಗಳಿಗೆ ನೇಮಕಾತಿಗಳನ್ನ ಅಂದ್ರೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದಾಗ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತೀರಿ. ಕ್ಲಿಯರ್ ಸರ್? ನಮಗೆ ಇದು ಬಹಳ ಲಾಂಗ್ ಆಯ್ತು. ದ್ವಿತೀಯ PUC ಮತ್ತೆ ಪದವಿಯ ಹಂತದಲ್ಲಿ ಇರುವಂತಹ ನೇಮಕಾತಿ ಪರೀಕ್ಷೆಗಳು ಯಾವ್ದಾವ್ದು ಇದಾವ ಅಂದ್ರೆ ಈಗ ನಾನು ಏನ್ ಹೇಳ್ತಾ ಹೋದೆ, SDA ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಮತ್ತೆ VAO ವಿಲೇಜ್ ಅಕೌಂಟೆಂಟ್, ಇವೆಲ್ಲವೂ ಕೂಡ ನಿಮ್ಗ PUC ಹಂತದ ಒಂದು ಏನು ಕ್ವಾಲಿಫಿಕೇಶನ್ ಸಾಕಾಗ್ತದ. ಇನ್ನು ಉಳಿದಂತೆ PDO, PSI, FDA, ಓಕೆ. ಸೊ ಮತ್ತೆ ಅದೇ ರೀತಿ KS, IAS, IPS ಈ ಎಲ್ಲಾ ನೇಮಕಾತಿ ಪರೀಕ್ಷೆಗಳಿಗೂ ನೀವು ಪದವಿಯನ್ನ ಪಡ್ಕೊಂಡಿರ್ಬೇಕಾಗಿರ್ತದ. ಇದು ವಿಶೇಷವಾಗಿ ನೀವು ಗಮನ ಹರಿಸಬೇಕು, ರೈಟ್? ಸೊ ಜೊತೆಗೆ ಸರ್ ಈಗ ನಾವು ಯಾವ್ಯಾವ ಕ್ವಾಲಿಫಿಕೇಶನ್ ಮೇಲೆ ಯಾವ್ಯಾವ ಹುದ್ದೆಗಳಿಗೆ ನೋಟಿಫಿಕೇಶನ್ ಆದ್ರೆ ನಾವು ಅಪ್ಲಿಕೇಶನ್ ಹಾಕ್ಬಹುದು ಎನ್ನುವಂತ ವಿಚಾರಗಳು ಗೊತ್ತಾಯ್ತು. ಹಾಗಾದ್ರೆ ನಾವೀಗ ಹೊಸದಾಗಿ ಕಾಂಪಿಟೇಟಿವ್ ಫೀಲ್ಡ್ ಗೆ ಬರ್ತಾ ಇದೀವಿ, ಸ್ಪರ್ಧಾ ಲೋಕಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದೀವಿ. ನಮ್ಮ ತಯಾರಿಯನ್ನು ನಾವು ಎಲ್ಲಿಂದ ಆರಂಭ ಮಾಡಿದ್ರೆ ಚೆನ್ನಾಗಿರ್ತದೆ? ಇದು ಎಲ್ಲರಿಗೂ ಕಾಡುವಂತ ಸಾಮಾನ್ಯವಾದ ಪ್ರಶ್ನೆ. ಸೊ ಇಲ್ಲಿ ಒಂದನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಈ ಒಂದು ಸ್ಪರ್ಧಾ ಲೋಕ ಎನ್ನುವಂಥದ್ದು ಅಥವಾ ನಾವೇನು ಕಾಂಪಿಟೇಟಿವ್ ಫೀಲ್ಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ, ಇದಕ್ಕ ಆಳ ಹಗಲ ಯಾವುದು ಕೂಡ ಇಲ್ಲ. ಇದನ್ನ ನಾವೇನಂತ ಕರಿತೀವಿ? ಅನ್ಲಿಮಿಟೆಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ, ಅನ್ಲಿಮಿಟೆಡ್. ಸೊ ಈ ಅನ್ಲಿಮಿಟೆಡ್ ಅನ್ನ ನಾವೇನ್ ಮಾಡ್ಬೇಕು, ನಮಗೆ ಬೇಕಾಗಿರುವಂತ ಲಿಮಿಟೆಡ್ ಸೋರ್ಸಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಪ್ರತಿಯೊಂದು ನೇಮಕಾತಿ ಪರೀಕ್ಷೆಗಳಿಗೂ ಕೂಡ ಅದರದೇ ಆದ ಪಠ್ಯಕ್ರಮಗಳನ್ನ ಪರೀಕ್ಷಾ ಪ್ರಾಧಿಕಾರಗಳು ಬಿಡುಗಡೆ ಮಾಡ್ತಾವ. ಈಗ ಉದಾಹರಣೆಗೆ SDA ಕಾಲ್ ಫಾರ್ ಮಾಡಿ ಏನಂದ್ರ ಆ SDA ನೋಟಿಫಿಕೇಶನ್ ಒಳಗ ನೀವು ಪಠ್ಯಕ್ರಮವನ್ನ ಯಾವ್ದಾವ್ದನ್ನ ಓದ್ಕೋಬೇಕು ಅಂತ ಹೇಳಿ ಬಿಟ್ಟಿರ್ತಾನ, ಆ ಪಠ್ಯಕ್ರಮ ತಗೋಬೇಕು. ಸೊ ಮತ್ತ PC ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಮಾಡಿ ಏನಂದ್ರ ಅಲ್ಲಿ ಪಠ್ಯಕ್ರಮಗಳು ಯಾವ್ದಾವ್ದು ಇರ್ತಾವ, ಯಾವ್ದಾವ್ದನ್ನ ಓದ್ಕೋಬೇಕಂತ ಹೇಳಿ ಪಠ್ಯಕ್ರಮವನ್ನು ಬಿಟ್ಟಿರ್ತಾನ, ಆ ಪಠ್ಯಕ್ರಮವನ್ನ ನಾವು ತಗೋಬೇಕು. ಅದರ ಆಧಾರವಾಗಿ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕಾಗಿ ಬರ್ತದ, ಅಧ್ಯಯನವನ್ನ ಮಾಡ್ಬೇಕಾಗಿ ಬರ್ತದ. ಇಷ್ಟೆಲ್ಲಾ ನೀವು ಅಧ್ಯಯನ ಮಾಡೋದಕ್ಕಿಂತ ಮೊದಲು ನಿಮ್ಗ ಯಾವ್ದು ಬಹಳ ಬಲವಾಗಿ ಗ್ರಿಪ್ ಇರ್ಬೇಕಂದ್ರ ನಾವೇನು ಬೇಸ್ಮೆಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ, ಬೇಸಿಕ್. ಈಗ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಯಾವ ರೀತಿ ಬೇಸ್ಮೆಂಟ್ ಎನ್ನುವಂಥದ್ದು ಪ್ರಮುಖ ಪಾತ್ರ ವಹಿಸ್ತದೋ, ಅದೇ ರೀತಿ ನಿಮ್ಗ ಈ ಸ್ಪರ್ಧಾ ಲೋಕದೊಳಗ ನೀವು ಒಂದು ಸ್ಟ್ರಾಂಗ್ ಕಟ್ಟಡವಾಗಿ ನಿಂತ್ಕೋಬೇಕಂದ್ರೆ ನಿಮ್ಗ ಬೇಸ್ಮೆಂಟ್ ಎನ್ನುವಂಥದ್ದು ಸ್ಟ್ರಾಂಗ್ ಇರ್ಬೇಕು. ನಿಮ್ಗ ಆ ಬೇಸ್ಮೆಂಟ್ ಗಳು ಯಾವ್ದಾಗ್ತವಪ್ಪ ಅಂದ್ರ ನೀವು ಏನು ಸರ್ಕಾರಿ ಶಾಲಾ ಪಠ್ಯ ಪುಸ್ತಕಗಳನ್ನ ಅಧ್ಯಯನವನ್ನ ಮಾಡ್ತೀರಿ ಅಂದ್ರೆ ಮ್ಯಾಕ್ಸಿಮಮ್ 5ನೇ ತರಗತಿಯಿಂದ ಆರಂಭ ಆಗಿ 10ನೇ ತರಗತಿವರೆಗಿನ ಸಂಪೂರ್ಣ ಅಂದ್ರೆ ಸಮಾಜ ವಿಜ್ಞಾನ ಆಗಿರ್ಬೋದು, ಪರಿಸರ ಅಧ್ಯಯನದ ಪುಸ್ತಕಗಳಾಗಿರ್ಬೋದು, ಗಣಿತ ಪುಸ್ತಕಗಳಾಗಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳಾಗಿರ್ಬೋದು, ಮತ್ತೆ ಕನ್ನಡ ವ್ಯಾಕರಣ. ಸೊ ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಮೇಲೂ ಕೂಡ ಕ್ವಶನ್ ಗಳನ್ನ ಕೇಳ್ತಾನೆ SDA FDA ಓಕೆ. ಸೊ ಮತ್ತೆ ಕಂಪ್ಯೂಟರ್ ಅವೇರ್ನೆಸ್ ಗೆ ಸಂಬಂಧಪಟ್ಟ ಆಗಿನ ಪುಸ್ತಕಗಳು ಏನಿದ್ದಾವ ಇವೆಲ್ಲವನ್ನು ಕೂಡ ನೀವೇನ್ ಮಾಡ್ಕೊಂಡಿರ್ಬೇಕು, ಬೇಸಿಕ್ ಪುಸ್ತಕಗಳು ಏನಿದ್ದಾವೆ ಸರ್ಕಾರಿ ಶಾಲಾ ಪಠ್ಯ ಪುಸ್ತಕಗಳು, ಇವುಗಳ ಒಂದು ಕಾನ್ಸೆಪ್ಟ್, ಮಿನಿಮಮ್ ಕಾನ್ಸೆಪ್ಟ್ ಎಲ್ಲವನ್ನು ತಿಳ್ಕೊಳ್ಳಿ ಅಂತಲ್ಲ. ಈಗ ಒಂದು ವಿಷಯದ ಮೇಲೆ ನಿಮಗ ಆ ವಿಷಯದ ಬೇಸಿಕ್ ಗೊತ್ತಿತ್ತಪ್ಪ ಅಂದ್ರ ನೀವೇನ್ ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಆ ವಿಷಯದ ಮೇಲೆ ಇನ್ ಡೆಪ್ತ್ ಮಾಹಿತಿಗಳನ್ನ ತಿಳ್ಕೊಳ್ಳಿಕ್ ಸಾಧ್ಯ ಆಗ್ತದ. ಸೊ ನೀವು ಡೈರೆಕ್ಟ್ ನಾನು ಇನ್ ಡೆಪ್ತ್ ಗೆ ಹೋಗ್ತೀನಿ ಸರ್ ಅಂದ್ರೆ ಆಗೋಗಿಲ್ಲ. ಎದಕ್ಕಂದ್ರ ಇನ್ ಡೆಪ್ತ್ ಡೈರೆಕ್ಟ್ ಹೋಯ್ತಪ್ಪ ಅಂದ್ರೆ ಬೇಸಿಕ್ ಏನು ಎನ್ನುವಂತ ಅರ್ಥ ಆಗೋಗಿಲ್ಲ ನಿಮ್ಗ. ಕ್ಲಿಯರ್? ಸೊ ಈಗ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕ ಈಗ ಒಂದು ಕಟ್ಟಡ ಎಷ್ಟು ಅಡಿ ಎತ್ತರಕ್ಕೆ ಹೋಗ್ತದ, ಈಗ ಒಂದು ಕಟ್ಟಡ 100 ಅಡಿ ಎತ್ತರಕ್ಕೆ ಹೋಗ್ತದಂದ್ರ ಅದಕ್ಕೆ ಎಷ್ಟು ಆಳಕ್ಕ ಮತ್ತೆ ಎಷ್ಟು ಅಗಲಕ್ಕ ಬೇಸ್ಮೆಂಟ್ ಅನ್ನ ತೆಗಿಬೇಕನ್ನುವಂತ ಐಡಿಯಾ ಸಿಗ್ತದೆ. ಈಗ ನೀವು ಯಾವ ಪರೀಕ್ಷೆಗೆ ಓದ್ತಾ ಇದ್ರಿ ಅದನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಇದು. ಈಗ ಉದಾಹರಣೆಗೆ ಕೆಲವರು KS ನೇಮಕಾತಿ ಪರೀಕ್ಷೆಯನ್ನ ಟಾರ್ಗೆಟ್ ಇಟ್ಕೊಂಡಿರ್ತಾರ, ಅವ್ರ ಟಾರ್ಗೆಟ್ ಏನು KS ಹಾಕ್ಬೇಕು ನಾನು. ಸೊ ಇನ್ ಕೆಲವ್ರು ಇರ್ತಾರ ಪೊಲೀಸ್ ಕಾನ್ಸ್ಟೇಬಲ್, ಸರ ನಂಗೆ ಪೊಲೀಸ್ ಕಾನ್ಸ್ಟೇಬಲ್ ಸಾಕಾಗ್ತದ, ಫೈನ್. ಅದು ನಿಮ್ಮ ಐಚ್ಛಿಕ ಅಂದ್ರೆ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ನೀವು ಹುದ್ದೆಗಳನ್ನ ಆಯ್ಕೆ ಮಾಡ್ಕೋತೀರಿ. ಇಲ್ಲಿ ಓದೋ ವಿಚಾರವಾಗ ಡಿಫ್ರೆನ್ಸ್ ಬರ್ತದ. ಇಲ್ಲಿ ಸಾಮಾನ್ಯವಾಗಿ ಪೊಲೀಸ್ ಕಾನ್ಸ್ಟೇಬಲ್ಗೋಸ್ಕರ ಓದ್ತಕ್ಕಂಥವ್ರು ಬೇಸಿಕ್ ಪುಸ್ತಕಗಳ ಜೊತೆಗೆ ಏನು ನಾನು ಈಗಾಗಲೇ ಹೇಳ್ದಂಗ 5ರಿಂದ 10ನೇ ತರಗತಿ ಪಠ್ಯ ಪುಸ್ತಕ ಜೊತೆಗೆ ಪ್ರಥಮ PU, ಫಸ್ಟ್ PUC ಮತ್ತೆ ದ್ವಿತೀಯ PUC ಪಠ್ಯ ಪುಸ್ತಕಗಳನ್ನ ಒಂದು 2-3 ಬಾರಿ ರಿವಿಷನ್ ಮಾಡಿದ್ರಿ, ಮತ್ತೆ ಜೊತೆಗೆ ಒಂದಷ್ಟು ಮೆಂಟಲ್ ಅಬಿಲಿಟಿ ಮತ್ತೆ ಒಂದಷ್ಟು ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊಂಡ್ರಿ ಅಂದ್ರೆ ಸಾಕಾಗ್ತದ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗ. ಬಟ್ ಪದವಿಯ ನಂತರದ ಹುದ್ದೆಗಳು ಏನಿದ್ದಾವ ಅವುಗಳಿಗೆ ಸ್ವಲ್ಪ ಬಹಳ ಇನ್ ಡೆಪ್ತ್ ಆಗಿ ಆಳವಾಗಿ ಓದಬೇಕು. ಸೊ ಆಳವಾಗಿ ಓದಬೇಕು ಮೀನ್ಸ್ ರೆಫರೆನ್ಸ್ ಪುಸ್ತಕಗಳು ಅಂತೇಳಿ ಕರಿತಾ ಹೋಗ್ತೇವೆ ಅವುಗಳನ್ನ ನಾವು, ರೆಫರೆನ್ಸ್ ಬುಕ್ಸ್. ಸೊ ಅದ್ರ ನೀವು ಕಾಂಪಿಟೇಟಿವ್ ಫೀಲ್ಡ್ ಒಳಗ 2 ರೀತಿ ವಿಭಾಗ ಮಾಡ್ಕೋತೀವಿ ನಾವು ಪುಸ್ತಕಗಳನ್ನ. ಒಂದು ಬೇಸಿಕ್ ಪುಸ್ತಕಗಳು, ಮತ್ತೊಂದು ರೆಫರೆನ್ಸ್ ಬುಕ್ಸ್ ಅಂತ ಹೇಳಿ 2 ವಿಭಾಗಗಳನ್ನ ಮಾಡ್ಕೋತೀವಿ. ಸೊ ಈ ಬೇಸಿಕ್ ಬುಕ್ಸ್ ಏನಿದ್ದಾವ ಇವುಗಳು ನಿಮ್ಗೆ ಬೇಸ್ಮೆಂಟ್ ಇದ್ದಂಗ. ಕ್ಲಿಯರ್?
ಸೊ ಈಗ ಉದಾಹರಣೆಗೆ ಮೌರ್ಯ ಸಾಮ್ರಾಜ್ಯ ಅಂತ ಹೇಳಿ ತೆಗೆದುಕೊಂಡ್ರೆ, ಮೌರ್ಯ ಸಾಮ್ರಾಜ್ಯದ ಒಂದು ಬೇಸ್ಮೆಂಟ್ ಅಥವಾ ಅಡಿಪಾಯದ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿಗಳು ನಮಗೆ ಬೇಸಿಕ್ ಪುಸ್ತಕದೊಳಗ ಸಿಗ್ತಾವ. ಇನ್ನ ಮೌರ್ಯ ಸಾಮ್ರಾಜ್ಯದೊಳಗ ಯಾವ ಯಾವ ಅರಸ ಇದ್ದ, ಯಾರಾದ ಮೇಲೆ ಯಾರ ಆಡಳಿತವನ್ನು ಮಾಡಿದ್ರು, ಯಾವ ಯಾವ ಯುದ್ಧಗಳು ಅಲ್ಲಿ ಪ್ರಮುಖವಾಗಿ ನಡೆದ್ವು, ಮತ್ತೆ ಯಾವ್ಯಾವ ಕಾಲಾವಧಿಯೊಳಗ ಯುದ್ಧಗಳು ನಡೆದ್ವು, ಆ ಯುದ್ಧಗಳ ಪರಿಣಾಮಗಳೇನು, ಮತ್ತೆ ಅದ್ ಯಾವ ನದಿ ದಡದ ಮೇಲೆ ನಡೀತೋ, ಇದೆಲ್ಲ ನಮಗೆ ಮಾಹಿತಿ ಬೇಕಂದ್ರೆ ನಾವು ರೆಫರೆನ್ಸ್ ಬುಕ್ ಅನ್ನ ಏನ್ ಮಾಡ್ಬೇಕು, ರೆಫರ್ ಮಾಡ್ಬೇಕು. ಸೊ ಈ ರೆಫರೆನ್ಸ್ ಬುಕ್ ಗಳು ಎದಕ್ ಬೇಕಂದ್ರೆ ನಮಗ ಪದವಿಯ ನಂತರದ ನೋಟಿಫಿಕೇಶನ್ ಗಳು ಏನಾಗ್ತಾವ ಅಂದ್ರೆ ಪದವಿಯ ಆಧಾರದ ಮೇಲೆ ಏನು ನೋಟಿಫಿಕೇಶನ್ ಗಳು ಆಗ್ತಾವ, ಇದಕ್ಕೆ ರೆಫರೆನ್ಸ್ ಬುಕ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸೊ ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಸೊ ಇಲ್ಲಿ ದ್ವಿತೀಯ PUC ಇದ್ರ ಮೇಲೆ ಯಾವ್ದ್ರ ಮೇಲೆ ಬೇಸ್ ಮೇಲೆ ಹೊರಡಿಸ್ತಕ್ಕಂಥ ನೋಟಿಫಿಕೇಶನ್ಗೂ ಪದವಿಯ ಮೇಲೆ ಹೊರಡಿಸ್ತಕ್ಕಂಥ ನೋಟಿಫಿಕೇಶನ್ಗೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರ, ನೋಡಿ PUC ಮೇಲೆ ಹೊರಡಿಸ್ತಕ್ಕಂಥ ನೇಮಕಾತಿ ಪರೀಕ್ಷೆಗಳಿಗೆ ನಿಮಗೆ ಪಠ್ಯಕ್ರಮಗಳು ಒಂದು ಹಂತಕ್ಕ ಸೀಮಿತವಾಗಿರ್ತಾವ ಅಂದ್ರ ಇಷ್ಟೇ ಇರ್ತಾವಂತಲ್ಲ, ಅದು ಕೂಡ ಇನ್ ಡೆಪ್ತ್ ಇರ್ತದ. ಬಟ್ ಸಿಲೆಬಸ್ ಎನ್ನುವಂಥದ್ದು ಒಂದು ಮೀಡಿಯಂ ಲೆವೆಲ್ ಒಳಗೆ ಇರ್ತದ. ಬಟ್ ಈ ಪದವಿಯ ನೋಟಿಫಿಕೇಶನ್ ಗಳೇನಿದಾವ ಇವುಗಳ ಸಿಲೆಬಸ್ ಪಠ್ಯಕ್ರಮಗಳು ಬಹಳ ಇನ್ ಡೆಪ್ತ್ ಇರ್ತಾವ. ಕ್ಲಿಯರ್? ಇವುಗಳ ಸಿಲೆಬಸ್ ಏನಿರ್ತದ ಬಹಳ ಅಂದ್ರೆ ಬಹಳ ಇನ್ ಡೆಪ್ತ್ ಇರ್ತದ. ಸೊ ಆ ನಿಟ್ಟಿನೊಳಗೆ ನೀವು ಆಲೋಚನೆಯನ್ನ ಮಾಡ್ಬೇಕು, ನಿಮಗೆ ಮೊದಲೇ ಗೊತ್ತಿರ್ಬೇಕು. ಸೊ ಮತ್ತೆ ಯಾವ್ದಾವ್ದೋ ಸುಮ್ ಕುಂತು ಹೋಗೋದಲ್ಲ. ಕೆಲವ್ರು ಇರ್ತಾರ ಬಹಳ ಬುದ್ಧಿವಂತ ಪ್ರಜೆಗಳು, ಏನ್ ಮಾಡ್ಕೊಂಡಿರ್ತಾರ, ಸಾಹೇಬ್ರ ಈಗ BEd ಮಾಡ್ಕೊಂಡ್ ಬಂದಾರ. ಈಗ BEd ಮಾಡ್ಕೊಂಡ್ ಬಂದಾರ ಅಂದ್ರೆ ನಿಮ್ ಫೀಲ್ಡ್ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಪ್ಪ ಅಂದ್ರೆ ನೀವು ಟೀಚರ್, ಇಲ್ಲಪ್ಪ ಅಂದ್ರೆ ಪ್ರೊಫೆಸರ್, ಇಲ್ಲ ಅಂದ್ರೆ ಯಾವ್ದೋ PU ಲೆಕ್ಚರ್, ಯಾವ್ದೋ ಒಂದು ಟ್ರೈ ಮಾಡ್ಬೇಕು ನೀವು. BEd ಮಾಡ್ಕೊಂಡ್ ಬಂದಿರ್ತಾನ, ಪೊಲೀಸ್ ಕಾನ್ಸ್ಟೇಬಲ್ ಕುಂತು ಓದ್ತಿರ್ತಾನ. ಏನ್ ಮಾಡ್ತಿರ್ತಾರ, BEd ಮುಗಿಸ್ಕೊಂಡ್ ಬಂದಿರ್ತಾನ, ಪೊಲೀಸ್ ಕಾನ್ಸ್ಟೇಬಲ್ ಕುಂತು ಓದಿರ್ತಾನ. ಓದ್ಬೇಡ್ರಿ ಅಂತ ಹೇಳುವಂಗಿಲ್ಲ ನಾನು. ಈಗ ನಿಮಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಸಾಹೇಬ್ರಗಳ. ಈಗ GK ಅಂತ ಹೇಳಿ ತೆಗೆದುಕೊಂಡಾಗ, ಜನರಲ್ ನಾಲೆಡ್ಜ್ ಅಂತ ಹೇಳಿ ತೆಗೆದುಕೊಂಡಾಗ ಎಲ್ಲಾ ರೀತಿಯ ನೇಮಕಾತಿ ಪರೀಕ್ಷೆಗಳಿಗೂ ಕೂಡ ಇವನ್ KPSC, KEA, ಅದೇ ರೀತಿ ಈ ಕಡೆ UPSC, SSC ಈ ಎಲ್ಲಾ ನೇಮಕಾತಿ ಪ್ರಾಧಿಕಾರಗಳು ನಡೆಸ್ತಕ್ಕಂಥ ಕಾಮನ್ ಏನಪ್ಪಾ ಅಂದ್ರೆ GK ಪತ್ರಿಕೆದೊಳಗ ಆಸ್ ಇಟ್ ಇಸ್ ಪಠ್ಯಕ್ರಮಗಳು ಒಂದೇ ರೀತಿ ಇರ್ತಾವ. ಬಟ್ ಇಲ್ಲಿ ಪ್ರಶ್ನೆಗಳನ್ನ ಕೇಳುವಂತ ಆಳ ಅಗಲಗಳೇನಿದ್ದಾವ ಇವುಗಳು ಬದಲಾವಣೆ ಆಗ್ತಾವ ಅಷ್ಟೇ. ಸೊ ಈಗ UPSC ದೊಳಗೆ ಏನ್ ಮಾಡ್ತಾನ, ಸ್ವಲ್ಪ ಇನ್ ಡೆಪ್ತ್ ಕ್ವಶನ್ ಗಳನ್ನ ಎತ್ತತಾನ. ಹೌದಾ? ಇನ್ ಡೆಪ್ತ್ ಕ್ವಶನ್ ಗಳು ಯಾಕೆಂದ್ರೆ ಅವ್ರು ನೇಮಕಾತಿ ಮಾಡುವಂತದ್ದು ಗ್ರೂಪ್ A ಮತ್ತು B ದರ್ಜೆಯ ಹುದ್ದೆಗಳು. ಸೊ ಇದು ಕೂಡ ಪ್ರಮುಖ ಪಾತ್ರ ವಹಿಸ್ತದ. ಈಗ ಸರ್ಕಾರಿ ನೌಕರಿ ಒಳಗ A ದರ್ಜೆ, B ದರ್ಜೆ, C ದರ್ಜೆ, D ದರ್ಜೆ ನೌಕರಿಗಳು ಅಂತ ಹೇಳಿ ನೋಟಿಫಿಕೇಶನ್ ಅನ್ನು ಹೊರಡಿಸ್ತಾನ. ಈ AB ದರ್ಜೆ ಇದಾವಲ್ಲ ಇವುಗಳು ಸ್ವಲ್ಪ ಇನ್ ಡೆಪ್ತ್ ಕ್ವಶನ್ ಗಳನ್ನ ತೆಗಿತಾನ ಇದ್ರೊಳಗ. ಸರ್ C ಗ್ರೂಪ್ ತೊಳಗೆ ಕೇಳುವಂಗಿಲ್ಲ. C ಗ್ರೂಪ್ ತೊಳಗೂ ಕೂಡ ಬಹಳ ಇನ್ ಡೆಪ್ತ್ ಇರ್ತದ. ಆದ್ರೆ ಕ್ವಾಲಿಟಿ ಆಫ್ ದಿ ಕ್ವಶನ್ ಪೇಪರ್ ಏನಾಗ್ತಾವ, ಸ್ವಲ್ಪ ಕಡಿಮೆ ಆಗ್ತಾವ. ಇನ್ ಡೆಪ್ತ್ ಆಗಿ ಕೇಳುವಂತ ವಿಚಾರಗಳು ಸ್ವಲ್ಪ ಸ್ವಲ್ಪ ಹಂತವಾಗಿ ಕಡಿಮೆ ಆಗ್ತಾ ಬರ್ತಾವ. ಈಗ ನೀವು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಿದ್ದಾನೆ ಮತ್ತು ಮುಂದೆ ಯಾವ ರೀತಿ ಕೇಳಬಹುದು, ಆಯ್ತಾ. ಬಟ್ ನಿಮಗೆ ಒಂದು ಸಲಹೆಯನ್ನ ಕೊಡ್ತೀನಿ, ಈ ಬಾರಿ ನಡೆಸಿದ್ದಾನಲ್ಲ ಈ KPSC ನೇಮಕಾತಿ ಪರೀಕ್ಷೆಗಳು ಈಗ ನಡೆಸಾರಲ್ಲ ಇತ್ತೀಚೆಗೆ, ಇವನ್ನಂತ ನೀವು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತಗೊಳ್ಳೇಬೇಡಿ. ಯಾಕಂದ್ರೆ ಇವುಗಳು ಅವೈಜ್ಞಾನಿಕ ಕ್ವಶನ್ ಪೇಪರ್ ಗಳಿದ್ದಾವ. ವೈಜ್ಞಾನಿಕ ಅಲ್ಲ, ಅವೈಜ್ಞಾನಿಕವಾದ ಪ್ರಶ್ನೆ ಪತ್ರಿಕೆಗಳು. ಅದನ್ನ ನೀವು ಲಿಂಕ್ ಇಟ್ಕೋಬೇಡ್ರಿ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಅದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಎಥಿಕ್ಸ್ ಇರ್ತಾವ ಕ್ವಶನ್ ಪೇಪರ್ ಗಳಿಗೆ. ಯಾವ್ದನ್ನು ಕೂಡ ಫಾಲೋ ಮಾಡಿಲ್ಲ ಅವರು. ಸೊ ಅದರ ವಿರುದ್ಧವಾಗಿ KPSC ಸದಸ್ಯರುಗಳು ಏನ್ ಮಾಡಿದಾರೆ, ಸಾಕಷ್ಟು ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಒಂದು ವಿಚಾರ ನಿಮ್ಗೆ ನೆನಪಿರ್ಲಿ, ನಾನಿಲ್ಲಿ ನಿಮ್ಗೆ ಹೊಸದಾಗಿ ಕಾಂಪಿಟೇಟಿವ್ ವರ್ಲ್ಡ್ ಗೆ ಬರ್ತಾ ಇರ್ತಕ್ಕಂಥ ನನ್ನ ಸ್ಪರ್ಧಾ ಬಳಗಕ್ಕೋಸ್ಕರ ನಾನು ಕೊಡ್ತಾ ಇರ್ತಕ್ಕಂಥ ಸಲಹೆ ಸರ್. ಮತ್ತೆ ಈಗ ನೋಟಿಫಿಕೇಶನ್ ಆಗಿಲ್ಲ, ನಾವೇನ್ ಮಾಡೋದ್ರಿ, ನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳಿ ನೀವು ಓದೋದನ್ನ ಬಿಡೋದಲ್ಲ. ಅದು ನೋಟಿಫಿಕೇಶನ್ ಆಗ್ಲಿ ಬಿಡ್ಲಿ, ಆಗ್ತದ ಖಂಡಿತ, ಎಲ್ಲೂ ಹೋಗೋಗಿಲ್ಲ. ಆ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಡೆಫಿನೆಟ್ಲಿ ಬೇಗ ಕಾಲ್ ಫಾರ್ ಆಗ್ತದ. ಡೋಂಟ್ ವರಿ. ನಿಮ್ಮ ಅಧ್ಯಯನ ಏನಾಗಿರ್ಬೇಕು, ನಿರಂತರವಾಗಿರ್ಬೇಕು. ಇದ್ರೊಳಗ ಈ ಫೀಲ್ಡ್ ಒಳಗ ಯಾರು ಕಂಟಿನ್ಯೂಟಿಯನ್ನ ಕಾಪಾಡ್ಕೋತೀರಿ, ಒಂದಲ್ಲ ಒಂದು ದಿನ ನೀವು ಸಕ್ಸಸ್ ಅನ್ನ ಪಡಿತೀರಿ. ನೀವು ಸಕ್ಸಸ್ ಅನ್ನ ಪಡ್ಕೋಬೇಕಂದ್ರೆ ಕಂಟಿನ್ಯೂಟಿ ಇರ್ಬೇಕು. ಇಲ್ಲ ಕಂಟಿನ್ಯೂಟಿ ನೀವು ಕಳ್ಕೊಡ್ರಪ್ಪ ಅಂದ್ರ ಮುಗಿತ್ ಕತಿ. ಸೊ ಆದ್ರಿಂದ ನೀವೇನ್ ಮಾಡ್ಬೇಕು, ನಿರಂತರತೆಯನ್ನ ಕಾಯ್ದುಕೊಳ್ಳಿ. ಮತ್ತೆ ನಾನೀಗ ಪರ್ಫೆಕ್ಟ್ ಆಗಿ ಯಾವ ಹುದ್ದೆಗೋಸ್ಕರ ಓದ್ತಾ ಇದ್ದೇನೆ ಆ ಹುದ್ದೆಯ ಒಂದು ಪಠ್ಯಕ್ರಮವನ್ನು ತೆಗೆದು ನಿಮ್ಮ ರೂಮ್ದೊಳಗ ಏನ್ ಮಾಡಿ, ಟೇಬಲ್ ಮುಂದೆ ಅದನ್ನ ಗೋಡೆ ಮೇಲೆ ನೇತಾಕೊಡ್ರಿ. ಆಯ್ತಾ. ಸರ ನಾನು ಪೊಲೀಸ್ ಕಾನ್ಸ್ಟೇಬಲ್, ಎಸ್ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲೇಬೇಕು, ಅದಕ್ಕೊಂದು ಸಿಲೆಬಸ್ ಐತಿ, ಅದನ್ನ ಗೋಡೆ ಮೇಲೆ ನೇತಾಕೋಬೇಕು. ಈ ಸಿಲೆಬಸ್ ಮುಗಿಸ್ನ, ಎಸ್ ರೈಟ್ ಟಿಕ್ ಮಾರ್ಕ್ ಹಾಕ್ಬೇಕು, ನೆಕ್ಸ್ಟ್ ತಗೋಬೇಕು. ಆ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಓಕೆ. ಸೊ ಈ ನಿಟ್ಟಿನೊಳಗ ಹೊಸದಾಗಿ ಕಾಂಪಿಟೇಟಿವ್ ಫೀಲ್ಡ್ ಗೆ ಬರ್ತಾ ಇರ್ತಕ್ಕಂಥವ್ರು ಈ 3 ವಿಚಾರಗಳನ್ನ ಪ್ರಮುಖವಾಗಿ ಗಮನಿಸಬೇಕು. ಒಂದು, ನಾನು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇದ್ದೀನಿ. ಈಗ ಪದವಿ ಮುಗಿಸಿರಿ ಅಂದ್ರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಎಲಿಜಿಬಲ್ ಇರ್ತೀರಿ. ಮತ್ತೆ ನಾನು ಓದ್ತಕ್ಕಂತ ಹುದ್ದೆಯ ಆಳ ಅಗಲ ಎಷ್ಟಿದೆ ಮತ್ತೆ ಅದರ ಪಠ್ಯಕ್ರಮ ಯಾವ ಆಧಾರವಾಗಿದೆ, ಇದು ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು.
ಮತ್ತೆ ಆ ನೇಮಕಾತಿ ಪರೀಕ್ಷೆಯನ್ನ ನಡೆಸ್ತಕ್ಕಂತ ಪ್ರಾಧಿಕಾರ ಯಾವುದು ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಯಾಕೆ ನಾನು ಪ್ರಾಧಿಕಾರಗಳ ಬಗ್ಗೆ ನಿಮ್ಗ ಕಾನ್ಸೆಪ್ಟ್ ಇರ್ಬೇಕಂದ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೀವು ಅನಾಲಿಸಿಸ್ ಮಾಡ್ಬೇಕಂದ್ರ ಆ ಪರೀಕ್ಷಾ ಪ್ರಾಧಿಕಾರಗಳು ನಡೆಸಿರ್ತಕ್ಕಂತ ಹಿಂದಿನ ನೇಮಕಾತಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಏನ್ ಮಾಡ್ಬೇಕಾಗಿ ಬರ್ತದೆ, ನಾವು ಅನಾಲಿಸಿಸ್ ಮಾಡ್ಬೇಕಾಗಿ ಬರ್ತದೆ. ಸೊ ಆದ್ರಿಂದ ಯಾವ ಪ್ರಾಧಿಕಾರ ನಡೆಸ್ತಾ ಇದೆ ಮತ್ತ ಆ ಪ್ರಾಧಿಕಾರ ಇಂದಿನ ನೇಮಕಾತಿ ಪರೀಕ್ಷೆಯೊಳಗ ಈ ಒಂದು ನೇಮಕಾತಿಗೆ ಯಾವ ರೀತಿ ಎಷ್ಟು ಇನ್ ಡೆಪ್ತ್ ಕ್ವಶನ್ ಗಳನ್ನ ತೆಗೆದಿದ್ದ, ಈ ಎಲ್ಲ ಮಾಹಿತಿಗಳು ನಿಮ್ಗೆ ಬೇಕಂದ್ರೆ ಇದು ಕೂಡ ಯಾವ ಪ್ರಾಧಿಕಾರ ಪರೀಕ್ಷೆಯನ್ನ ನಡೆಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಕೂಡ ಬಹಳ ಮಹತ್ವ. ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಇದೆಲ್ಲವೂ ಕೂಡ ಪ್ರಮುಖವಾಗಿ ನೀವು ಹೊಸದಾಗಿ ಸ್ಪರ್ಧಾ ಜಗತ್ತಿಗೆ ಬರ್ತಕ್ಕಂತ ನನ್ನ ಸ್ಪರ್ಧಾ ಬಳಗಕ್ಕೆ, ನನ್ನ ಬಂಗಾರದ ಬಳಗದ ಸದಸ್ಯರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ನಮ್ಮ ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ ಇಂದ ಕೊಡ್ತಾ ಇರ್ತಕ್ಕಂಥ ಒಂದಷ್ಟು ಪುಟ್ಟ ಸಲಹೆಗಳು ಅರ್ಥ ಮಾಡ್ಕೋತಿದ್ದೀರಾ. ಸೊ ಮತ್ತೆ ನಮ್ಮ ಸಲಹೆಗಳನ್ನ ನೀವು ಕರೆಕ್ಟ್ ಆಗಿ ಒಂದು ಲೆವೆಲ್ ಒಳಗ ಫಾಲೋ ಅಪ್ ಮಾಡ್ತೀವಿ ಅಂದ್ರೆ ಖಂಡಿತ ನೀವು ಸಕ್ಸಸ್ ಆಗಿ ಆಗ್ತೀರಿ. ಅದ್ರೊಳಗೆ ಯಾವುದೇ ಅನುಮಾನ ಬೇಡ. ಕಂಟಿನ್ಯೂಟಿ ಸಕ್ಸಸ್, ಇದರ ಒಂದು ಕೀ ಸಕ್ಸಸ್ ಏನಪ್ಪಾ ಅಂದ್ರ ಇದರೊಳಗೆ ನಿರಂತರತೆಯನ್ನ ಕಾಪಾಡ್ಕೊಳ್ಳುವಂಥದ್ದು. ಓಕೆ, ಸೊ ಮತ್ತೆ ನಾನು ನಿಮ್ಗ ಮುಂದಿನ ಒಂದು ವಿಡಿಯೋದೊಳಗ ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಮತ್ತೆ ಸಿಗ್ತಾ ಹೋಗ್ತೇನೆ. ಬೇಸಿಕ್ ಪುಸ್ತಕಗಳನ್ನ ಕವರ್ ಮಾಡೋದನ್ನಂತ ಮರಿಬೇಡ್ರಿ. ಓಕೆನಾ? ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ಸಿಗುವ ವಿಡಿಯೋ ಲಿಂಕ್ ಗಳನ್ನ ಈ ತರ ನಿಮ್ಮ ಸ್ನೇಹಿತರು ಯಾರು ಕಾಂಪಿಟೇಟಿವ್ ಫೀಲ್ಡ್ ಗೆ ಬರ್ತಿದಾರ ಅವರೆಲ್ಲರಿಗೂ ಕೂಡ ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.